ಇದು ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ ಸ್ಪೆಷಲ್ ಪಾರ್ಟ್ನರ್ಸ್ ಆಫ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ನಮಗೋಸ್ಕರ ಎಂತ ಡಿಸ್ ಮಾಡ್ತಾ ಇದ್ದೀರಿ ನೀವು? ಪಾಂಪ್ರೆಟ್ ಉಪ್ಪು ಮುಂಚಿ. ಓ ವಾವ್. ಒಂದ್ ಮೀನ್ಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಶಿನ, ಒಂದ್ ಸ್ವಲ್ಪ ಉಪ್ಪು, ಅದು ಹಾಫ್ ಸ್ಪೂನ್ ಹಾಕಿ, ಓಕೆ, ಒಂದ್ ಅರ್ಧ ಲಿಂಬೆಹಣ್ಣು, ಓಕೆ, ಒಂದು ಅರ್ಧ ಪುಡಿ ಇಟ್ಕೊಳ್ಳಿಕ್ಕೆ. ಸೂಪರ್. ಇದನ್ನ ಸೈಡ್ ಇಟ್ಕೋಬೇಕು. ಎಷ್ಟು ಸೈಡ್? ಪಕ್ಕದ ರೋಡಲ್ಲಿ ಇಟ್ಟು ಬರಲ್ಲ? 5 to 10 minutes ಸೈಡ್. 5 to 10 minutes. ಒಂದು ಕಪ್ ಅಷ್ಟು, ಒಂದು ಫುಲ್ ಕಪ್ ಹಾಕೊಳ್ತೀರಾ? ಓಕೆ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಓಕೆ. ಬೆಳ್ಳುಳ್ಳಿ ಒಂದು ಫುಲ್, ಒಂದು ಉಂಡೆ ಫುಲ್ ಹಾಕೋದಾ ಬೆಳ್ಳುಳ್ಳಿ? 7 to 10. ಶುಂಠಿ ಎಷ್ಟು? ಅಂದ್ರೆ ಒಂದು ಫುಲ್ ಪೀಸ್ ಆಗ. ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಓಕೆ. ಮತ್ತೆ ಕೊತ್ತಂಬರಿ ಓಕೆ. ಅರ್ಧ ಕಟ್ಟು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಹಸಿಮೆಣಸಿನಕಾಯಿ, ಓಕೆ. ಮತ್ತೆ ಸ್ವಲ್ಪ ಪೇಸ್ಟ್ ಮಾಡ್ಲಿಕ್ಕೆ ನೀರು. ಓಕೆ. ನೀವು ಹಸಿಮೆಣಸಿನಕಾಯಿದು ತೋಟ ಇಟ್ಟಿದ್ದೀರಾ? ಇಲ್ಲ. ಮತ್ತೆ ಅಷ್ಟು ಸುರಿದ್ರಿ? ಖಾರ ಇದ್ರೆ ಟೇಸ್ಟ್ ಚೆನ್ನಾಗುತ್ತೆ. ಹಾಗೆ, ಓಕೆ. ಸಾಕಣ, ಕಾಂಕ್ರೀಟ್ ಆಗ್ತಂಗ ಅಣ್ಣ. ಮಸಾಲ ತಗೊಳ್ಳೋದಿಲ್ಲ ಸರ್, ಮನೆ ಕಟ್ಟಕ್ಕೆ ಸಿಮೆಂಟ್ ಕಲ್ಸ್ತೀವಲ್ಲ ಆ ಲೆವೆಲ್ಗೆ ಇದ್ರ ಒಳಗಡೆನೂ ಮಸಾಲ ಹಾಕ್ಬೇಕು. ಒಳಗಡೆ ಅಣ್ಣ, ಮೇಲ್ಗಡೆ ಮಸಾಲ ಹಾಕೊಳ್ಳೋದೇ ತಡ್ಕೊಳಕ್ ಆಗ್ತಿಲ್ಲ, ಒಳಗಡೆ ಬೇರೆ ಮಸಾಲ ಹಾಕ್ತಾರಂತೆ. ಒಂಥರ ಖಾರನೂ ಇದೆ, ಬಾಯಲ್ಲಿ ನೀರು ಬರ್ತಿದೆ. ಇದು ಈ ತರ ಮಾಡಿದ್ರೆ ನಾವ್ ಹೇಳ್ದಾಗ ಕೇಳ್ತದೆ. ಹಾಗೆ. ಫಸ್ಟ್ ಇದಕ್ಕೆ ಎಣ್ಣೆ. ಓಕೆ, ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ. ಸೊ ಈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪ್ನಿಯಲ್ಲಿ ಸಾಕಷ್ಟು ಹೆಲ್ತಿ ಆಯಿಲ್ಸ್ ಇದೆ, ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಬಹುದು. ಸೊ ಇದನ್ನ ನಾವು ಬಳಸ್ತಾ ಇರೋದು ಇವಾಗ ಈ ಆಯಿಲ್. ಇದನ್ನ ಹೊರತುಪಡಿಸಿ ಇನ್ನಷ್ಟು ಒಳ್ಳೊಳ್ಳೆ ಆಯಿಲ್ಗಳಿದಾವೆ, ಲೈಕ್ ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್ ಇದೆ, ಫ್ರೀಡಮ್ ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್ ಇದೆ, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್ ಇದೆ. ಈ ತರ ಸಖತ್ತು ಡಿಫ್ರೆಂಟ್ ಆಗಿರುವಂತ ಆಯಿಲ್ಸ್ ಇದಾವೆ. ಈ ಆಯಿಲ್ ಅಲ್ಲಿ ಯೂಸ್ ಮಾಡಿರೋ ಅಡುಗೆನ ನಾವು ಗಿಲ್ಟ್ ಫ್ರೀ ಇಂದ ತಿನ್ಬಹುದು. ಯಾಕಂದ್ರೆ ಅವರೇ ಹೇಳ್ತಾರೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಅಡಿಗೆ ಮಾಡಬಹುದು. ಮತ್ತೆ ಇದು ಇಂಡಿಯಾದಲ್ಲಿ ನಂಬರ್ 1 ಅಂತ ಹೇಳಿ ಸರ್ಟಿಫೈ ಪಡೆದಿರುವಂತ ಆಯಿಲ್. ಇದು ಸೇಲ್ಸ್ ಅಲ್ಲೂ ಕೂಡ ನಂಬರ್ 1 ಆಗಿದೆ. ಓಕೆ, ಇವತ್ತು ನಾನು ಬೆಳೆಸ್ತಾ ಇದ್ದೀನಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ಇದನ್ನ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡ್ಬೇಕಾ? ಮಾಡಿ ಮತ್ತೆ. ಲಿಟ್ರಲಿ ಬೆಣ್ಣೆ ತರ ಇದೆ. ಖಾರ ಹುಳಿ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ.